ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮೊದಲಿಗೆ ಎನ್ನ ಆರಾಧ್ಯ ದೈವವಾದ ಸಿದ್ಧಿವಿನಾಯಕನನ್ನು, ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರನ್ನು ಚರಣಾರವಿಂದಗಳಿಗೆ ಹಣೆಮೆಣೆದು ಯಾವತ್ತೂ ನನ್ನ ವಿದ್ಯಾಗುರುಗಳು ಹಾಗೂ ಜನ್ಮದಾತರ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ನನ್ನ ಪ್ರೀತಿಯ ಮತ್ತು ಆತ್ಮೀಯ ಪ್ರೇಕ್ಷಕ ಮಿತ್ರರೇ ಮತ್ತು ವೀಕ್ಷಕ ಮಿತ್ರರೇ ಹಾಗೂ ಗುರು ಹಿರಿಯರೇ, ಮುದ್ದು ಮಾತೆಯರೇ, ಮುದ್ದು ಮಕ್ಕಳೇ, ನನ್ನೆಲ್ಲ ತಂದೆ ತಾಯಿಯಂದಿರೇ, ದೇಶ ಕಾಯುವ ಸಮಸ್ತ ಸೈನಿಕ ವರ್ಗದವರೇ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತಾಪಿ ವರ್ಗದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿಜ್ಯೋತಿ ಪರಮಾತ್ಮನ ಚರಣಾರವಿಂದಗಳಿಗೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಪ್ರತಿ ವಾರದಂತೆ ಈ ವಾರವೂ ಸಹ ವಾರ ಭವಿಷ್ಯವನ್ನು ನೋಡೋಣ. ಅದಕ್ಕಿಂತಲೂ ಮುಂಚಿತವಾಗಿ ತಾವೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಾವೆಲ್ಲರೂ ಸಹಕರಿಸಿ ನಮ್ಮನ್ನು ಮುಂದುವರಿಸುತ್ತೀರೆಂದು ಭಾವಿಸುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದತ್ತ ನೋಡುವುದಾದರೆ, ಈ ವಾರ ನಿಮ್ಮ ವ್ಯವಹಾರವನ್ನು ನೀವು ಚೇತರಿಸಿಕೊಳ್ಳಲು ವಿಶೇಷವಾಗಿ ಸಾಧ್ಯವಾಗುವ ಯೋಗ ಉಂಟಾಗಿದೆ. ಭವಿಷ್ಯದತ್ತ ಗಮನ ಹರಿಸಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ತುಂಬ ಉತ್ತಮವಾದ ಒಂದು ಅವಕಾಶವೆಂದೇ ಹೇಳಬಹುದು. ನೀವೇನಾದರೂ ಬಿಸ್ನೆಸ್ ಮಾಡುವ ದಾರಿಯಲ್ಲಿದ್ದರೆ ದೊಡ್ಡ ದೊಡ್ಡ ಹೂಡಿಕೆಯನ್ನು ಈ ವಾರ ಮಾಡಲು ತುಂಬ ಉತ್ತಮವಾಗಿರುತ್ತದೆ. ಸಂಬಳ ಪಡೆಯುವ ಅಥವಾ ವೃತ್ತಿಪರರು ತಮ್ಮ ಆದಾಯದಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ನೋಡುವ ಸಾಧ್ಯತೆ ಈ ವಾರ ವಿಶೇಷವಾಗಿ ಕೂಡಿ ಬರಲಿದೆ. ಕುಟುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಧಾರ್ಮಿಕ ನಂಬಿಕೆಗಳಲ್ಲಿ ನಿಮ್ಮ ನಂಬಿಕೆಗಳನ್ನು ಬಲಗೊಳಿಸಿಕೊಳ್ಳುವ ವಾರ ಇದಾಗಿದೆ ಎಂದು ತಿಳಿಸಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವೇನಾದರೂ ಸ್ವಲ್ಪ ಆಸಕ್ತಿ ವಹಿಸುತ್ತಿದ್ದರೆ ಅದು ತುಂಬ ಉತ್ತಮವಾಗಿ ನಿಮ್ಮ ಬೆಳವಣಿಗೆಯನ್ನು ಮುಂದೊಯ್ಯುತ್ತದೆ. ಹಳೆಯ ಸ್ನೇಹಿತರೊಂದಿಗೆ ನಿಮ್ಮ ಸಹಾಯವನ್ನು ವಿಶೇಷವಾಗಿ ಶ್ಲಾಘನೆ ಮಾಡುತ್ತಾರೆ. ನಿಮ್ಮ ವೈವಾಹಿಕ ಜೀವನವು ಸಾಕಷ್ಟು ಆನಂದದಾಯಕವಿರುವಲ್ಲಿ ಎರಡು ಮಾತಿಲ್ಲ. ಇನ್ನು ಉತ್ತಮವಾದ ಒಂದು ವಿದ್ಯಾರ್ಥಿಗಳ ಜೀವನವನ್ನು ನೋಡುವುದಾದರೆ, ಉನ್ನತ ಶಿಕ್ಷಣದ ಅನ್ವೇಷಣೆ ಈ ವಾರ ವಿಶೇಷವಾಗಿ ನೀವು ಎದುರು ನೋಡುತ್ತಿರುವ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನೆರವೇರುವವಿದೆ. ಜೊತೆಗೆ ಎಲ್ಲ ಅಡೆತಡೆಗಳು ವಿದ್ಯಾರ್ಥಿ ಜೀವನದಲ್ಲಿ ಬಗೆಹರಿಯುವ ಸಾಧ್ಯತೆ ವಿಶೇಷವಾಗಿ ಕೂಡಿ ಬರಲಿದೆ. ಇನ್ನು ಭಾನುವಾರದಿಂದ ಬುಧವಾರದವರೆಗಿನ ಸಮಯವು ಅತ್ಯಂತ ಅನುಕೂಲಕರವಾಗಿರದಿರುವುದರಿಂದ ಉತ್ತಮವಾದ ಒಂದು ಫಲಿತಾಂಶವನ್ನು ತಾವೇನಾದರೂ ಆಲೋಚಿಸಿ ನೋಡುವುದಿದ್ದರೆ ತಮ್ಮ ಮನೆಯ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸಿ ನಿಮ್ಮ ಮನೆದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಜಾಗರೂಕರಾಗಿದ್ದರಂತೂ ಇನ್ನೂ ಉತ್ತಮ. ಸ್ವಲ್ಪ ಅಡೆತಡೆಗಳು ಬರುವ ಸಾಧ್ಯತೆ ಇದೆ. ಅನಾರೋಗ್ಯದಿಂದಾಗಬಹುದು, ಪ್ರಯಾಣದಿಂದಾಗಬಹುದು ಅಥವಾ ಮಾತಿನದಿಂದಾಗಬಹುದು. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ತುಂಬ ಉತ್ತಮ. ಇನ್ನು ಋತುಮಾನದ ಕಾಯಿಲೆಗಳಿಂದಾಗಿ ನೀವು ಸ್ವಲ್ಪ ಅಸ್ವಸ್ಥತೆಯನ್ನು ಸಹ ಹೊಂದಬಹುದು. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಯೋಗ ಮತ್ತು ಪ್ರಾಣಾಯಾಮಗಳನ್ನು ದಿನನಿತ್ಯ ಮ್ಯಾಂಡೇಟರಿಯಾಗಿ ರೂಢಿಸಿಕೊಂಡರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ಹಸುಗಳು ಮತ್ತು ನಾಯಿಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಏನಾದರೂ ಆಹಾರಗಳನ್ನಿದ್ದರೆ ಕೊಟ್ಟರೆ ತುಂಬ ಉತ್ತಮ. ಅದು ಗೋಧಿಯಿಂದ ಮಾಡಿದ ಆಹಾರಗಳಾದಂತಾದರೂ ತುಂಬ ಉತ್ತಮ. ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಅತ್ಯುತ್ತಮವಾಗಿರುತ್ತದೆ. 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿರುವುದರಿಂದ ಅಕ್ಷತದಿಗೆ ಅಮಾವಾಸ್ಯೆ, ಎಲ್ಲರೂ ಅದನ್ನು ಆಚರಿಸಿಕೊಳ್ಳಿ. 20ನೇ ತಾರೀಕು ಅಂದರೆ ಸೋಮವಾರ ಅಕ್ಷಯ ತೃತೀಯ ಬಂದಿರುವುದರಿಂದ ಎಲ್ಲರೂ ಉತ್ತಮವಾದ ಒಂದು ಬಾಂಧವ್ಯವನ್ನು ಅನುಸರಿಸಿಕೊಂಡು ನಿಮ್ಮ ಗುರು ಹಿರಿಯರಿಗೆ ಪ್ರಾರ್ಥಿಸಿಕೊಂಡು, ಮುದ್ದು ಮಕ್ಕಳಿಗೆ ಸರಸ್ವತಿ ಪೂಜೆಯನ್ನಾಗಲಿ ಅಥವಾ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ವಿದ್ಯಾಬುದ್ಧಿ ಜ್ಞಾನಕ್ಕೋಸ್ಕರ ಅದನ್ನು ಅಪೇಕ್ಷಿಸಿ ನಮಸ್ಕರಿಸಿ ಅವರಿಂದ ಅಕ್ಷತೆ ಹಾಕಿಸಿಕೊಂಡು ಆಶೀರ್ವಾದವನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ನೋಡುವುದಾದರೆ, ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಈ ವಾರ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ವಾರ ನಿಮ್ಮ ವಿರೋಧಿಗಳು ನಿಮ್ಮ ವಿಶೇಷವಾದ ಗಮನವನ್ನು ಹರಿಸಿ ನಿಮಗೆ ಮಿತ್ರರಾಗುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಇನ್ನು ವಿದ್ಯಾರ್ಥಿಗಳು ಈ ವಾರ ಶಿಕ್ಷಣ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳತ್ತ ವಿಶೇಷವಾದ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಮುಂದಿನ ಭವಿಷ್ಯವನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಲು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ. ಇದನ್ನು ರೂಪಿಸಿಕೊಳ್ಳಿ. ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ತುಂಬ ಅತ್ಯುತ್ತಮವಾದ ಸಮಯ ನಿಮ್ಮದೆಂದು ಹೇಳಬಹುದು. ಇನ್ನು ಅವಿವಾಹಿತ ವಿದ್ಯಾರ್ಥಿನಿಯರಿಗೆ ಈ ವಾರ ವಿವಾಹ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಅರ್ಹ ವ್ಯಕ್ತಿಗಳಿಗಂತೂ ವಿಶೇಷವಾಗಿ ವಿವಾಹ ಆಗಿಯೇ ತೀರುತ್ತದೆ.
ಇನ್ನು ಭವಿಷ್ಯದ ವಿಷಯದಲ್ಲಿ ನಿಮ್ಮ ಈ ವಾರ ಅನುಕೂಲಕರವಾಗಿದೆ. ನೀವು ಸಂಪತ್ತು ಮತ್ತು ಪ್ರತಿಷ್ಠೆ ಎರಡನ್ನೂ ಈ ವಾರ ವಿಶೇಷವಾಗಿ ಗಳಿಸುವತ್ತ ನಿಮ್ಮ ಸಾಧನೆ ಹೆಚ್ಚಾಗಿರುತ್ತದೆ. ಯಾರ ಸಹಾಯವಿಲ್ಲದೆ ನೀವು ಗಣನೀಯ ಲಾಭವನ್ನು ಸಹ ಈ ವಾರ ವ್ಯಾಪಾರಸ್ಥರು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸೋಮವಾರದೊಂದಿನ ಗುರುವಾರದವರೆಗಿನ ಸಮಯವು ಸ್ವಲ್ಪ ಅನುಕೂಲಕರವಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಆರೋಗ್ಯಕ್ಕೆ ವಿಚಾರಕ್ಕೆ ಬಂದರೆ ಕೀಲು ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಿಮ್ಮ ಅಸ್ವಸ್ಥತೆಯನ್ನು ತಾವು ಅನುಭವಿಸುವ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಕರಿದ ಪದಾರ್ಥಗಳನ್ನು ತಿನ್ನುವುದನ್ನು ದೂರವಿಡಿ. ಇನ್ನು ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಶುಭವಿಲ್ಲದ ದಿನಗಳಿರುವುದರಿಂದ ನಿಮ್ಮ ನಡೆ ನುಡಿಯಲ್ಲಿ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರದತ್ತ ಗಮನವನ್ನು ಹರಿಸುವುದಾದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ತುಂಬ ಅತ್ಯುತ್ತಮವಾಗಿರುತ್ತದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ನಿಮ್ಮ ಕುಟುಂಬದೊಂದಿಗೆ ಉತ್ತಮವಾದ ಗುಣಮಟ್ಟದ ಸಮಯವನ್ನು ಈ ವಾರ ಕಳೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಇತರರ ನಡುವೆ ನಾಯಕತ್ವ ವಹಿಸಲು ನಿಮ್ಮನ್ನು ಎಲ್ಲರೂ ಪ್ರೇರೇಪಿಸುತ್ತಾರೆ. ಅದು ಉತ್ತಮವಾದ ಬಾಂಧವ್ಯವನ್ನು ಸಹ ತಂದುಕೊಡಲಿದೆ. ಅದರಿಂದ ಎಲ್ಲ ಸಂಬಂಧಗಳು ಸಹ ಗಟ್ಟಿಯಾಗುವ ಸಾಧ್ಯತೆ ಇರುವುದರಿಂದ ಮುಂದುವರಿಯಿರಿ, ತುಂಬ ಉತ್ತಮ. ನೀವು ದಾನ ಮತ್ತು ಧರ್ಮದ ಕಾರ್ಯಗಳಲ್ಲಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಸೇವೆಯನ್ನು ಆಸಕ್ತಿಯಿಂದ ಹೊಂದುವಲ್ಲಿ ವಿಶೇಷ ಒಂದು ವಾರ ನಿಮ್ಮದೆಂದು ಹೇಳಬಹುದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಾವು ಆಲೋಚಿಸುತ್ತೀರಿ. ಅದು ಈ ವಾರ ಈಡೇರುವ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಪತಿ ಪತ್ನಿಯರ ನಡುವೆ ಇರತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ವಾತ್ಸಲ್ಯದತ್ತ ನಿಮ್ಮ ಪರಸ್ಪರ ಸಂಬಂಧವು ಸೌಹಾರ್ದಯುತವಾಗುವತ್ತ ಈ ವಾರ ವಿಶೇಷವಾಗಿ ಮುಂದುವರಿಯಲಿದೆ. ಶುಭವಾಗಲಿ. ಜೊತೆಗೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಿರುವುದರಲ್ಲಿ 2 ಮಾತಿಲ್ಲ. ಭಗವಂತನ ದಯದಿಂದ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಕಷ್ಟಗಳು ದೂರಾಗಿ ಉತ್ತಮವಾದ ಫಲಿತಾಂಶದತ್ತ ನಿಮ್ಮ ಜೀವನ ಸಾಗುವಲ್ಲಿ ಯಶಸ್ಸನ್ನು ತಾವು ಕಾಣುತ್ತೀರಿ. ಇದು ನಿಮ್ಮ ಕೆಲಸದ ಶೈಲಿಯಲ್ಲಿಯೂ ಸಹ ವಿಶೇಷವಾದ ಪ್ರತಿಫಲವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಸಾಧಿಸುತ್ತೀರಿ. ಈಗಾಗಲೇ ದ್ವಿತೀಯ PUC ಪರೀಕ್ಷೆಯಲ್ಲಿ ಎಲ್ಲ ರೀತಿಯಿಂದ ಪಾಸಾದ ಮತ್ತು ವಿಶೇಷವಾದ ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹೆಸರು ತಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಅನುತ್ತೀರ್ಣ ಹೊಂದಿರುವ ಅಥವಾ ಫೇಲ್ ಆಗಿರುವ ವಿದ್ಯಾರ್ಥಿನಿಯರು ಯಾವ ಒಂದು ಮನಸ್ಸಿನ ಗೋಜಿಗೆ ಹೋಗದೆ ಮತ್ತೊಮ್ಮೆ ಅದನ್ನು ಪ್ರಯತ್ನಿಸಿ ನಿಮ್ಮ ಜೀವನದಲ್ಲಿ ಮುಂದೆ ಸಾಧಿಸುವ ಒಂದು ವ್ಯವಸ್ಥೆ ಭಗವಂತನ ದಯದಿಂದ ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಮುಂದಿನ ಜೀವನ ಯಶಸ್ಸನ್ನು ಕಾಣಲು ಉತ್ತಮವಾದ ಒಂದು ಫಲಿತಾಂಶವೆಂದು ಹೇಳಬಹುದು. ಸೋಲೆ ಗೆಲುವಿನ ಮೆಟ್ಟಲು ಎನ್ನುವ ಒಂದು ನಾಣ್ಣುಡಿಯಂತೆ ಫೇಲ್ ಆಗಿದ್ದ ನಂತರ ಪಾಸಾದರೆ ಯಾವ ಒಂದು ತೊಂದರೆ ಇರುವುದಿಲ್ಲ. ಆ ಭಗವಂತನ ಕೃಪೆಯಿಂದ ನಿಮ್ಮ ಜೀವನವೂ ಸಹ ಶುಭವಾಗಲಿ ಎಂದು ಆಶಿಸುತ್ತಾ, ಕೆಲವರು ನಿಮ್ಮನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಬಹುದು. ಅದರಿಂದ ದೂರವಿದ್ದರೆ ತುಂಬ ಉತ್ತಮ. ನಿಮ್ಮ ಪ್ರಯಾಣ ಸಂಬಂಧಗಳಲ್ಲಿ ನೀವು ಸ್ವಲ್ಪ ಮೋಸಕ್ಕೆ ಹೋಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಯಾರನ್ನೂ ವಿಶೇಷವಾಗಿ ನಂಬಬೇಕೋ ಬೇಡವೋ ಎನ್ನುವ ಆಲೋಚನೆಯನ್ನು ಮಾಡಿ 1 ಅಲ್ಲ 100 ಸರ್ತಿ ವಿಚಾರ ಮಾಡಿ ಅವರನ್ನು ನಂಬಿದರೆ ತುಂಬ ಉತ್ತಮ. ಸಾಧ್ಯವಾದಷ್ಟು ನೀವು ವಾರ ಪೂರ್ತಿ ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದ ಕುಟುಂಬದ ಎಲ್ಲವರಿಗೂ ಸಹ ತುಂಬ ಅನುಕೂಲವಾಗುವ ಯೋಗವಿದೆ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಿತ್ರರೇ. ಜೊತೆಗೆ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ವಾರದ ಆರಂಭವು ವಿಶೇಷವಾಗಿರುತ್ತದೆ ಮತ್ತು ಆಹ್ಲಾದಕರವಾದ ವಾರವೆಂದೇ ಹೇಳಬಹುದು. ವ್ಯವಹಾರ ಮತ್ತು ಸಹೋದ್ಯೋಗದಲ್ಲಿ ಸ್ವಲ್ಪ ಉತ್ತಮವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನೀವು ವಾರವಿಡೀ ವೃತ್ತಿಪರ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರೆ ತುಂಬ ಉತ್ತಮ. ಇನ್ನು ವಿದ್ವಾಂಸರಿಗಾಗಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮಾನ ಮನ್ನಣೆಗಳು ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಮೇಲುಗೈ ರೂಪದಲ್ಲಿ ಸಾಧಿಸಿಕೊಳ್ಳುವ ಒಂದು ವಾರ ನಿಮ್ಮದೆಂದು ಹೇಳಬಹುದು. ಅದರ ಜೊತೆಗೆ ನಿಮ್ಮ ಭೌತಿಕ ಮತ್ತು ಸಾಮರ್ಥ್ಯಿಕ ಸೌಕರ್ಯಗಳು ಈ ವಾರ ವಿಶೇಷವಾದ ಒಂದು ಸೌಕರ್ಯಗಳೊಂದಿಗೆ ನಿಮ್ಮ ಜೀವನವನ್ನು ಯಶಸ್ಸನ್ನು ಕಾಣಲು ಭಗವಂತನ ಕೃಪೆಯಿಂದ ತಾವು ಅದನ್ನು ಆಯೋಜನೆ ಮಾಡಿಕೊಳ್ಳುತ್ತೀರಿ ಅಥವಾ ಇನ್ನೊಬ್ಬರು ಸಹ ಆಯೋಜನೆ ಮಾಡಿ ನಿಮ್ಮನ್ನು ಪ್ರಶಂಸೆಗೆ ಈಡು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಇಲ್ಲಿಯವರೆಗೂ ಸ್ಥಗಿತಗೊಂಡಿರುವ ವಿಷಯಗಳಲ್ಲಿ ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆ ಇದೆ. ನೀವು ಸಮಾನ ಮನಸ್ಸಿನ ಸ್ನೇಹಿತರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಲು ತುಂಬ ಆತುರರಾಗಿರುತ್ತೀರಿ. ಅದು ನೆರವೇರುತ್ತದೆ.
ಇನ್ನು ಅದ್ಭುತ ಸಮಯವನ್ನು ಸಹ ಈ ವಾರ ತಾವು ಕಳೆಯುವವರಿದ್ದೀರಿ. ನೀವು ಹೊಸ ವೃತ್ತಿ ಆಯ್ಕೆಗಳ ಬಗ್ಗೆ ವಿಶೇಷವಾದ ಚಿಂತನೆಯನ್ನು ನಡೆಸುತ್ತಿದ್ದರೆ ಅದು ಉತ್ತಮವಾದ ಫಲಿತಾಂಶದತ್ತ ನಿಮ್ಮನ್ನು ಕೊಂಡೊಯ್ಯಲಿದೆ. ಇನ್ನು ನೀವು ಸಕಾರಾತ್ಮಕ ಆಲೋಚನೆಗಳಲ್ಲಿ ಪ್ರಭಾವಶಾಲಿಯಾಗಿ ಉಳಿಯುತ್ತೀರಿ. ಭಾನುವಾರ ಮತ್ತು ಶನಿವಾರ ಶುಭ ದಿನಗಳಿರುವುದರಿಂದ ಈ ಎರಡೂ ದಿನಗಳಲ್ಲಿ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಗುರು ಹಿರಿಯ ಮಾರ್ಗದರ್ಶನದಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ಜೀವನವಿಡೀ ತಾವು ಕಾಣಲು ಅನುಕೂಲವಾಗಲಿದೆ. ಇನ್ನು ಮಂಗಳವಾರ ಮತ್ತು ಬುಧವಾರ ಯಾವುದೇ ಹೊಸ ಉದ್ಯೋಗ, ಹೊಸ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕದಿದ್ದರೆ ತುಂಬ ಉತ್ತಮ. ಕೈ ಸುಟ್ಟುಕೊಳ್ಳುವ ವಾರ ಇದೆಂದು ಹೇಳಬಹುದು. ಅದರೊಂದಿಗೆ ಪ್ರಾರಂಭವನ್ನು ಸ್ವಲ್ಪ ಮುಂದೆ ಹೂಡಿದರೆ ತುಂಬ ಉತ್ತಮ. ಇನ್ನು ಆರೋಗ್ಯದ ಕಡೆ ಗಮನ ಕೊಡುವುದಂತೂ ಮರೆಯದಿರಿ. ವಿಶೇಷವಾಗಿ ಇದು ಒಂದು ಬೇಸಿಗೆಯ ಕಾಲವಾಗಿರುವುದರಿಂದ ಹೆಚ್ಚಿನ ಆರೋಗ್ಯದತ್ತ ಗಮನವನ್ನು ಹರಿಸಿದರೆ ತುಂಬ ಉತ್ತಮ. ಕುಟುಂಬದವರೆಲ್ಲರೂ ಸಹ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಎಳ್ಳು ಮತ್ತು ಹಾಲಿನ ಮಿಶ್ರಣ ಮಾಡಿ ಅದನ್ನು ಅರಳಿ ಮರದ ಬುಡಕ್ಕೆ ಹಾಕಿ ನಮಸ್ಕರಿಸಿ ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡಿ ಹಿಂದಕ್ಕೆ ತಿರುಗಿ ನೋಡದೆ ಮನೆಗೆ ಬಂದರೆ ತುಂಬ ಉತ್ತಮ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಮಂತ್ರ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಮಹಾಮಿತ್ರರೇ. ಜೊತೆಗೆ ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ನೋಡುವುದಾದರೆ ಈ ಇಡೀ ವಾರವು ಕಾರ್ಯನಿರತತೆಯ ನಡುವೆ ವಿಶೇಷವಾಗಿ ಕಳೆಯುವವರು ತಾವಿದ್ದೀರಿ. ವೇಳಾಪಟ್ಟಿಯತ್ತ ತಮ್ಮ ಜೀವನ ಸಾಗುವುದಿದೆ. ಸ್ಕೇಲಿನ ಪ್ರಕಾರ ನಿಮ್ಮ ಜೀವನವನ್ನು ನಡೆಸಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇನ್ನು ಉನ್ನತ ಹುದ್ದೆಗಳನ್ನು ಹೊಂದಿರುವವರು ತಮ್ಮ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ನೀವೇನಾದರೂ ವಿದೇಶ ಮತ್ತು ಪರದೇಶಗಳಿಗೆ ಪ್ರವಾಸವನ್ನು ಯೋಜಿಸುತ್ತಿದ್ದರೆ ಈ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ. ಈ ವಾರ ವಿಶೇಷವಾದ ಭವಿಷ್ಯ ಅನುಕೂಲಕರವಾಗಿದೆ ನಿಮ್ಮ ಜೀವನದತ್ತ. ಇನ್ನು ಇತರರ ಸಂತೋಷದಿಂದ ನೀವು ಸಹ ಸಂತೋಷವಾದ ಒಂದು ವಾತಾವರಣವನ್ನು ಸಹ ಇಟ್ಟುಕೊಳ್ಳಲು ಅನುಕೂಲವಾಗುತ್ತದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ನಿಮ್ಮ ಬೆಂಬಲ ವಿಶೇಷವಾಗಿ ಆನಂದದಾಯಕವಾಗಿರುತ್ತದೆ. ನಿಮ್ಮ ವ್ಯವಹಾರದಲ್ಲಿ ಸಾಪೇಕ್ಷತೆ ಎಲ್ಲ ಕೆಲಸಗಳು ವಿಶೇಷವಾಗಿ ನೆರವೇರಿ ಜೀವನದುದ್ದಕ್ಕೂ ತಾವು ಆನಂದದಿಂದ ಇರುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇನ್ನು ನಿಮ್ಮ ಕುಟುಂಬದತ್ತ ಗಮನವನ್ನು ಹರಿಸುವುದಾದರೆ ನಿಮ್ಮ ಸಂಬಂಧದಲ್ಲಿ ಹೊಸ ಶಕ್ತಿಯನ್ನು ಹೊಸ ಬಂಧುತ್ವವನ್ನು ತಾವು ಪಡೆಯುವವರಿದ್ದೀರಿ. ಅವಶ್ಯಕತೆ ಬಿದ್ದಲ್ಲಿ ನೀವೇ ಹೋಗಿ ಬಂಧುತ್ವವನ್ನು ಆರಿಸಿಕೊಳ್ಳುವ ಒಂದು ದಾರಿ ನಿಮಗೆ ದೊರೆಯಲಿದೆ. ಇನ್ನು ಕುಟುಂಬದತ್ತ ಇನ್ನು ವಿಶೇಷವಾಗಿ ನೋಡುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮೊಳಗಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ದೂರವಿಟ್ಟು ತಾವೇನಾದರೂ ಹೊರಗೆ ವಿಹಾರಕ್ಕೆ ಅಥವಾ ಪಿಕ್ನಿಕ್ಕಿಗೆ ಹೋಗಲು ಈ ವಾರ ಯೋಜನೆ ಮಾಡಿದ್ದರೆ ಅದಂತೂ ತುಂಬ ಅನುಕೂಲವನ್ನು ತಂದುಕೊಡುತ್ತದೆ. ಸಂತೋಷವನ್ನು ಸಹ ಕ್ರೋಢೀಕರಿಸಿಕೊಡುತ್ತದೆ. ಇನ್ನು ವಾರ ಪೂರ್ತಿ ನೋಡುವುದಾದರೆ ನಿದ್ರಾಹೀನತೆಯಿಂದ ನೀವೇನಾದರೂ ಪರಿಹಾರವನ್ನು ಪಡೆಯಬಹುದಾಗಿದ್ದರೆ ಭಾನುವಾರ ಮತ್ತು ಬುಧವಾರದ ದಿನಗಳು ಶುಭವಾಗಿರುವುದೆಂದು ವಿಶೇಷವಾಗಿ ಗಮನವನ್ನು ಹರಿಸಿದರೆ ತುಂಬ ಉತ್ತಮ. ಏನಾದರೂ ಒಳ್ಳೆಯ ನಿರ್ಧಾರಗಳನ್ನಾಗಲಿ ಅಥವಾ ಹಿರಿಯರನ್ನು ಕಾಣಲಿಕ್ಕೆ ಹೋಗುವುದಾದರೆ ಈ ವಾರ ನಿರ್ಧರಿಸಿಕೊಳ್ಳಿ, ತುಂಬ ಉತ್ತಮವಾಗಿರುತ್ತದೆ. ಇನ್ನು ಸ್ವಲ್ಪ ಪ್ರತಿಕೂಲಕರವಾದ ವಾತಾವರಣವು ಸಹ ಈ ವಾರ ನೆರವೇರುವುದರಿಂದ ಈ ಅವಧಿಯಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದಿದ್ದರೆ ತುಂಬ ಉತ್ತಮ. ಅದು ಯಾವುದೆಂದರೆ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಶುಭ ದಿನಗಳಿಲ್ಲದಿರುವುದರ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಪ್ರೇಕ್ಷಕ ಮಹಾಶಯರೇ, ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀಗಂಧವನ್ನು ಬಳಸಿ ಬಿಲ್ಲೋಪತ್ರೆಯ ಮೇಲೆ ಸವರಿ ಶ್ರೀರಾಮನನ್ನಾಗಲಿ ಅಥವಾ ಶಿವನನ್ನಾಗಲಿ ಪ್ರಾರ್ಥಿಸಿ ರಾಮಾಲಯಕ್ಕಾಗಲಿ ಅಥವಾ ಶಿವಾಲಯಕ್ಕಾಗಲಿ ಬಿಲ್ಲೋಪತ್ರೆಯನ್ನು ಸೇವಾ ಒಂದು ಪ್ರವೃತ್ತಿಯಲ್ಲಿ ಕೊಟ್ಟು ಅವರ ಭಗವಂತನ ತಲೆಯ ಮೇಲಿಡಿಸಿ ಅಥವಾ ಪಾದದ ಮೇಲಿಡಿಸಿ ನಮಸ್ಕರಿಸಿ ಬಂದರಂದು ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುವವರಿದ್ದೀರಿ. ಇದರ ಜೊತೆಗೆ ಓಂ ನಮಃ ಶಿವಾಯ ಅಥವಾ ಓಂ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಎರಡರಲ್ಲಿ ಯಾವುದಾದರೂ ಮಾಡಿ ಅಥವಾ ಎರಡಾದರೂ ತುಂಬ ಅನುಕೂಲ. ಇನ್ನು ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರವು ಅತ್ಯುತ್ತಮವಾಗಿರಲಿದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಈ ವಾರ ತುಂಬ ಪ್ರಯತ್ನಿಸುತ್ತೀರಿ ತಾವು. ಅದು ಸಂತೋಷವನ್ನು ಸಹ ತಂದುಕೊಡುತ್ತದೆ ಮತ್ತು ಹಾಗೆ ಎಲ್ಲ ವಿಷಯದಲ್ಲಿ ಸಹ ಪ್ರತಿಫಲವನ್ನು ಸಹ ಈ ವಾರ ಪಡೆಯುವವರು ತಾವಿದ್ದೀರಿ. ಇನ್ನು ಸಂಬಂಧಿಕರು ನಿಮ್ಮ ಮನೆಗೆ ವಿಶೇಷವಾಗಿ ಜ್ಞಾನಾರ್ಜನೆಗಾಗಲಿ ಅಥವಾ ನಿಮ್ಮ ಮನಸ್ಸನ್ನು ಸಂತೋಷಪಡಿಸಲಾಗಲಿ ಈ ವಾರ ಭೇಟಿ ನೀಡುವ ಸಾಧ್ಯತೆ ಇದೆ. ಹಠಾತ್ ಭೇಟಿ ಬಂಧುತ್ವದಿಂದ ದೊರೆಯಲಿದೆ, ಅದು ಸಂತೋಷವನ್ನು ಸಹ ತಂದುಕೊಡಲಿದೆ. ಇನ್ನು ಬಾಕಿ ಉಳಿದಿದ್ದ ಕೆಲಸಗಳನ್ನು ಈ ವಾರ ವಿಶೇಷವಾಗಿ ತಾವು ನಿರ್ಣಾಯಕವಾಗಿ ಮಾಡಿಕೊಳ್ಳುತ್ತೀರಿ. ಇಲ್ಲಿಯವರೆಗೆ ನೀವು ಕೊಟ್ಟಿದ್ದ ಹಣ ಇಲ್ಲಿಯವರೆಗೂ ಬಂದಿಲ್ಲದೇ ಇದ್ದರೆ ಈ ವಾರ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಜನರು ನಿಮ್ಮ ಸಲಹೆಯನ್ನು ವಿಶೇಷವಾಗಿ ಕೇಳಲು ಇಷ್ಟಪಡುತ್ತಾರೆ. ಸಲಹೆಯನ್ನು ನೀಡಿ ಉತ್ತಮವಾದ ಒಂದು ಆಲೋಚನೆಯನ್ನು ಮಾಡಿ ಸಲಹೆ ನೀಡಿದರೆ ತುಂಬ ಉತ್ತಮ.
ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿಯು ವಿಶೇಷವಾಗಿ ಉಲ್ಬಣವಾಗಿರುವುದರಿಂದ ನೀವು ಅದನ್ನು ಅನುಭವಿಸಿ ಇತರರಿಗೂ ಸಹ ಮಾರ್ಗದರ್ಶಕರಾಗುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಅವಿವಾಹಿತ ವಿದ್ಯಾರ್ಥಿನಿಯರಿಗೆ ಈ ವಾರ ವಿವಾಹವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಥವಾ ವಿವಾಹ ನೆರವೇರುವಲ್ಲಿ ಫಿಕ್ಸ್ ಆಗುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಅನುಭವಿ ವ್ಯಕ್ತಿಗಳಿಂದ ಉತ್ತಮವಾದ ಮಾರ್ಗದರ್ಶನ ಸಿಕ್ಕು ಮುಂದಿನ ವಿದ್ಯಾಭ್ಯಾಸಕ್ಕೆ ತಾವು ಅಣಿ ಮಾಡಿಕೊಳ್ಳುವಲ್ಲಿ ಯಶಸ್ಸನ್ನು ತಾನು ಕಂಡುಕೊಳ್ಳುತ್ತೀರಿ. ಇನ್ನು ಬುಧವಾರ ಮತ್ತು ಗುರುವಾರ ವಿಶೇಷವಾಗಿ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಆಸಕ್ತಿ ವಹಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದರ ಜೊತೆಗೆ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಸವಾಲಿನ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರದತ್ತ ನೋಡುವುದಾದರೆ ಪ್ರತಿದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿದರೆ ತುಂಬ ಉತ್ತಮ. ಓಂ ಭೂರ್ಭುವಸ್ಸುವಃ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಈ ಮಂತ್ರವನ್ನು ಪಠನೆ ಮಾಡಿ 3 ಸಾರಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕರಿಸಿದರೆ ನಿಮ್ಮೆಲ್ಲ ಕೆಲಸಗಳು ಯಶಸ್ವಿಯಾಗಿ ನೆರವೇರುವಲ್ಲಿ ಎರಡು ಮಾತಿಲ್ಲ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿ ವೀಕ್ಷಕರೇ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಹೊಸ ಆರಂಭಗಳನ್ನು ಮಾಡಲು ಅತ್ಯುತ್ತಮವಾದ ವಾರವೆಂದು ಹೇಳಬಹುದು. ನಿಮ್ಮ ಮಕ್ಕಳ ನಡವಳಿಕೆಯಿಂದ ನೀವು ಸಂತೋಷವಾಗಿರಲು ಈ ವಾರ ವಿಶೇಷವಾಗಿ ಜ್ಞಾನಾರ್ಜನೆಯ ಕಡೆ ನಿಮ್ಮ ಜೀವನ ಸಾಗಲಿದೆ. ಇನ್ನು ಮನೆಯ ವಾತಾವರಣವಂತೂ ಸಂಪೂರ್ಣ ಸಂತೋಷದಿಂದ ಕೂಡಿಕೊಂಡಿರುತ್ತದೆ. ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಈ ವಾರ ಎಲ್ಲ ಕ್ಷೇತ್ರವಾರು ದೇವಾಲಯಗಳನ್ನು ದರ್ಶನ ಮಾಡುವ ಒಂದು ಪುಣ್ಯ ನಿಮಗೆ ದೊರೆಯಲಿದೆ. ಮತ್ತು ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಣೇತರ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ವಿಶೇಷವಾಗಿ ಗುರುಗಳಿಗೆ ಭೇಟಿಯಾಗಿ ಮುಂದಿನ ಭವಿಷ್ಯ ಏನೆಂದು ತಿಳಿದುಕೊಳ್ಳುವಲ್ಲಿ ಯಶಸ್ಸನ್ನು ಈ ವಾರ ತಾವು ವಿದ್ಯಾರ್ಥಿಗಳು ಕಂಡುಕೊಳ್ಳುವವರಿದ್ದೀರಿ. ಇನ್ನು ಸೂರ್ಯನ ಅನುಕೂಲ ಸ್ಥಾನದಿಂದಾಗಿ ಹೊಸ ಆದಾಯದ ಮೂಲಗಳು ಹಿರಿಯರಿಗೆ, ವ್ಯಾಪಾರಸ್ಥರಿಗೆ, ಚಿಲ್ಲರೆ ವ್ಯಾಪಾರಸ್ಥರಿಗೆ ಲಾಭವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಮೋಸ ಮಾಡಿದರೆ ವಿಶೇಷವಾದ ಲಾಭವನ್ನು ಸಹ ತಾವು ಕಳೆದುಕೊಳ್ಳುವವರಿದ್ದೀರಿ. ಇನ್ನು ಭಾನುವಾರದ ಕೆಲಸ ಹೊರತಾಗಿಯೂ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿನ ಶ್ರದ್ಧೆಯಿಂದ ಪೂರೈಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದು ನಿಮಗೆ ಸಾಧ್ಯತೆಯನ್ನು ಸಹ ತಂದುಕೊಡಲಿದೆ. ಇನ್ನು ಸೃಜನಶೀಲ ಅನ್ವೇಷಣೆಗಳಲ್ಲಿ ತಾವೇನಾದರೂ ಆಸಕ್ತಿ ವಹಿಸಿ ಭಾಗವಹಿಸಿದ್ದರೆ ಅದು ಉತ್ತಮವಾದ ಬೆಳವಣಿಗೆಯತ್ತ ನಿಮ್ಮನ್ನು ಕೊಂಡೊಯ್ಯಲಿದೆ. ಇನ್ನು ಗುರುವಾರದಿಂದ ಶನಿವಾರದವರೆಗಿನ ಸಮಯ ಅತ್ಯುತ್ತಮವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಗುರು ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಅವರ ಮುಂದೆ ನಿಮ್ಮ ಪ್ರಸ್ತಾವನೆಯನ್ನಿಟ್ಟು ಮುಂದುವರೆದರೆ ತುಂಬ ಉತ್ತಮ. ಆದರೆ ಮನೆಯವರಿಗೆ ತಿಳಿಸಿ ಮನೆ ದಾಟಿ ಮುಂದೆ ಹೋಗುವಾಗ ನಿಮ್ಮ ಮನೆದೇವರನ್ನು ಪ್ರಾರ್ಥಿಸಲು ಮರೆಯದಿರಿ. ಇನ್ನು ವಿಶೇಷವಾಗಿ ಎಲ್ಲ ಸಂದರ್ಶನಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣಲು ಈಗಾಗಲೇ ಪ್ರತಿ ವಾರ ಹೇಳ್ತಾ ಇದ್ದೇನೆ, ಸಂದರ್ಶನಕ್ಕೆ ಹೋಗುವಾಗಲಿ ಅಥವಾ ಇಂಟರ್ವ್ಯೂಗೆ ಹೋಗುವಾಗಲೂ 1 ತಾಸು ಮುಂಚಿತವಾಗಿ ಸಪ್ಪಗಿರುವ ಮೊಸರು ಮತ್ತು ಸಕ್ಕರೆಯನ್ನಾಗಲಿ ಅಥವಾ ಮೊಸರು ಮತ್ತು ಬೆಲ್ಲವನ್ನಾಗಲಿ 1 ತಾಸು ಮುಂಚಿತವಾಗಿ ತಿಂದು ಹೋದರೆ ನಿಮ್ಮ ಇಂಟರ್ವ್ಯೂವಾಗಲಿ ಅಥವಾ ಸಂದರ್ಶನವಾಗಲಿ ಸಕ್ಸಸ್ ಆಗುವಲ್ಲಿ ಎರಡು ಮಾತಿಲ್ಲ. ಮಾಡಿ ನೋಡಿ, ಉತ್ತಮವಾಗಲಿ ನಿಮ್ಮ ಭವಿಷ್ಯ. ಭಾನುವಾರ ಮತ್ತು ಪ್ರಯಾಣ ಮಾಡುವುದನ್ನು ಈ ವಾರ ತಪ್ಪಿಸಿದರೆ ತುಂಬ ಉತ್ತಮ. ಇನ್ನು ಮಂಗಳವಾರ ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಿದರೆಂದು ತುಂಬ ಅನುಕೂಲ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡುವುದರ ಜೊತೆಗೆ ಎಳ್ಳು ಮತ್ತು ಬೆಲ್ಲದೊಂದಿಗೆ ಭಗವಂತನಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ತಾವೇ ಸೇವನೆ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಿತ್ರರೇ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಿ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರವು ಸಂಪೂರ್ಣವಾಗಿ ಆಹ್ಲಾದಕರವಾಗಿ ನಿಮ್ಮ ಜೀವನದತ್ತ ಪ್ರಾರಂಭವನ್ನು ನೆರವೇರಿಸುತ್ತದೆ. ನಿಮ್ಮ ಮನಸ್ಥಿತಿ ಅತ್ಯುತ್ತಮವಾಗಿರುತ್ತದೆ. ವಾರ ಪೂರ್ತಿ ನಿಮ್ಮ ಮಕ್ಕಳು ನಿಮ್ಮ ವೃತ್ತಿಪರದ ಜೀವನದಲ್ಲಿ ಗಮನಾರ್ಹವಾದ ಯಶಸ್ಸನ್ನು ಸಾಧಿಸಿರುತ್ತಾರೆ. ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ. ಆದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಒಂದು ಎಜುಕೇಷನ್ ಸೆಂಟರ್ಗೆ ಸೇರಿಸಿ ಅವರ ಮುಂದಿನ ಭವಿಷ್ಯದತ್ತ ಗಮನವನ್ನು ಹರಿಸಿರಿ. ನಿಮಗೆ ಹತ್ತಿರವಿರೋ ಯಾವುದೋ ಒಂದು ಉಪಯುಕ್ತವಿಲ್ಲದ ಕಾಲೇಜಿನಲ್ಲಿ ಆ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ ಕೆಡುವಲ್ಲಿ ಸೇರಿಸಿ ಆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದಿರಿ. ಹಿರಿಯರೇ, ಉತ್ತಮವಾದ ಬಾಂಧವ್ಯದೊಂದಿಗೆ ಆ ಮಕ್ಕಳನ್ನು ಮುಂದುವರಿಸುವ ಜವಾಬ್ದಾರಿ ನಿಮ್ಮದಾಗಿರುವುದರಿಂದ ಉತ್ತಮವಾದ ಫಲಿತಾಂಶದತ್ತ ಆ ಮಕ್ಕಳ ಗಮನವನ್ನು ಹರಿಸುವಲ್ಲಿ ನಿಮ್ಮ ಯಶಸ್ಸು ಸಹ ಮುಂದುವರಿಯಲಿ. ಅದು ಶುಭವನ್ನು ತಂದುಕೊಡುತ್ತದೆ. ನೀವು ಆಧ್ಯಾತ್ಮಿಕ ಚಿಂತನೆಯತ್ತ ಆಕರ್ಷಿತರಾಗಿರುತ್ತೀರಿ. ವಾರ ಪೂರ್ತಿ ಕುಟುಂಬದ ವಾತಾವರಣವು ಸಾಮರಸ್ಯದಿಂದ ಉಳಿಯುತ್ತದೆ. ನೀವು ವಿಶ್ವಾಸದಿಂದ ತುಂಬಿರುತ್ತೀರಿ.
ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ವಾರ ಪೂರ್ಣಗೊಳ್ಳಲಿದೆ. ಇನ್ನು ವ್ಯಾಪಾರದ ಮಾಲೀಕರಾಗಿದ್ದರೆ ಉನ್ನತವಾದ ಉತ್ಪನ್ನಗಳನ್ನು ಈ ವಾರ ಮಾಡಿ ವಿಶೇಷವಾದ ಲಾಭವನ್ನು ಸಹ ತಂದುಕೊಡುವವರಿದ್ದೀರಿ. ಅದು ಪರಿಣಾಮಕಾರಿಯಾದ ಲಾಭವನ್ನು ಸಹ ತಂದುಕೊಡುತ್ತದೆ. ಇನ್ನು ಮಾರಾಟ ಮಾಡುವಲ್ಲಿ ಈ ವಾರ ಸ್ವಲ್ಪ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ವ್ಯಾಪಾರ ಚಟುವಟಿಕೆಗಳಲ್ಲಿ ತಾವು ಸಾಪೇಕ್ಷಿತ ಮತ್ತು ಅಪೇಕ್ಷಿತ ಎಲ್ಲ ಕೆಲಸಗಳು ಕಂಡುಬರುವ ಸಾಧ್ಯತೆ ಹೆಚ್ಚಾಗಿದೆ. ಹೆಚ್ಚಿನ ಲಾಭವನ್ನು ಗಳಿಸುವವರಿದ್ದೀರಿ. ಆದರೆ ಮೋಸ ಮಾಡಿ ಲಾಭವನ್ನು ಗಳಿಸುವುದನ್ನು ದೂರವಿಟ್ಟು ಸುಸೂತ್ರವಾದ ಲಾಭದೊಂದಿಗೆ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಭಾನುವಾರ ಮತ್ತು ಶನಿವಾರಗಳು ವಿಶೇಷವಾದ ದಿನಗಳಾಗಿರುವುದರಿಂದ ಅವು ಆನಂದದಾಯಕ ದಿನಗಳಾಗಿರುವುದರಿಂದ ನಿಮ್ಮ ಜೀವನದತ್ತ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಹರಿಯುವ ನೀರಿಗೆ ಸಕ್ಕರೆಯನ್ನು ಹಾಕಿ ಅಥವಾ ಗೋಧಿ ಹಿಟ್ಟುಗಳನ್ನು ಹಾಲಿನಲ್ಲಿ ಕಲಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪ್ರತಿಯೊಬ್ಬರು 16 ಗೋಧಿಯ ಉಂಡೆಗಳನ್ನು ಹಸಿ ಹಾಲಿನಲ್ಲಿ ಕಲಸಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಗುರುವನ್ನು ಪ್ರಾರ್ಥಿಸಿ ಹರಿಯುವ ನೀರಿನಲ್ಲಿ ಹಾಕಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಮಂಗಳವಾರ ಸ್ವಲ್ಪ ಅನಾನುಕೂಲಕರವಾದ ವಾರವಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರಂತೂ ತುಂಬ ಉತ್ತಮ. ಇದರೊಂದಿಗೆ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಪ್ರೇಕ್ಷಕ ಮಹಾಶಯರೇ, ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರವು ತುಂಬ ಸಕಾರಾತ್ಮಕವಾಗಿ ಪ್ರಾರಂಭವಾಗುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಸಾಮರಸ್ಯ ಬಾಂಧುತ್ವವನ್ನು ಹೊಂದಿ ಎಲ್ಲರೊಂದಿಗೂ ಪ್ರೀತಿಯನ್ನು ಹಂಚಿಕೊಳ್ಳುವವರು ತಾವಿದ್ದೀರಿ. ಇನ್ನು ಜನ ನಿಮ್ಮ ಮೇಲಿನ ನಂಬಿಕೆಯನ್ನು ವಿಶೇಷವಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಇಷ್ಟಪಡುತ್ತಾರೆ. ನೀವು ಪ್ರಣಯ ಮತ್ತು ತೃಪ್ತಿಕರವಾದ ವೈವಾಹಿಕ ಜೀವನವನ್ನು ಈ ವಾರ ಆನಂದಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಈ ಇಡೀ ವಾರವು ಸಾಪೇಕ್ಷಿತವಾಗಿ ಶಾಂತವಾಗಿ ಆನಂದದಾಯಕವಾಗಿ ಸಾಗು ಹೋಗುವಲ್ಲಿ ನಿರೀಕ್ಷೆ ನಿಮ್ಮದಿರುತ್ತದೆ. ಅದು ನೆರವೇರುತ್ತದೆಯೂ ಸಹ. ನಿಮ್ಮ ಸಂಗಾತಿಯು ನಿಮ್ಮ ನೈತಿಕತೆಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ, ನಿಮ್ಮನ್ನು ಗೌರವಿಸುತ್ತಾರೆ, ಆನಂದದಿಂದ ನಿಮ್ಮನ್ನು ಕಾಣುವವರಿದ್ದಾರೆ, ಹೆಚ್ಚಿನ ಒಲವನ್ನು ತೋರಿಸುವವರು ಸಹ ಇದ್ದಾರೆ. ನಿಮ್ಮ ವ್ಯಾಪಾರದಲ್ಲಿ ಅತ್ಯುತ್ತಮವಾದ ಒಂದು ಲಾಭವನ್ನು ತಾವು ಕಂಡುಕೊಂಡು ವಿದೇಶದಿಂದ ಲಾಭವನ್ನು ಸಹ ತಾವು ಈ ವಾರ ಕಾಣುವವರಿದ್ದೀರಿ. ಆಡಳಿತದೊಂದಿಗೆ ಸಂಬಂಧಿಸಿದ ಹೊರ ಮತ್ತು ಒಳ ಒಪ್ಪಂದಗಳಿಗೆ ಈ ವಾರ ಸಹಿ ಹಾಕುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನೀವು ಮಾತ್ರ ಪರಿಹರಿಸಬಹುದಾದ ಕೆಲವು ಸಮಸ್ಯೆಗಳನ್ನು ವಿಶೇಷವಾಗಿ ಎದುರಿಸಿ ಪರಿಹರಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಸ್ವಪ್ರತಿಷ್ಠೆಯಿಂದ ಗಮನಾರ್ಹವಾಗಿ ಹೆಚ್ಚಿನ ಲಾಭವನ್ನು ಮತ್ತು ಹೆಚ್ಚಿನ ಗೌರವವನ್ನು ಈ ವಾರ ಪಡೆಯುವವರು ತಾವಿದ್ದೀರಿ. ಮಂಗಳವಾರ ಮತ್ತು ಬುಧವಾರ ಶುಭ ದಿನಗಳಾಗಿರುವುದರಿಂದ ಒಳ್ಳೆಯ ಕೆಲಸದತ್ತ ಮುಂದುವರಿಯಿರಿ. ಅದು ನಿಮ್ಮನ್ನು ಮುಂದುವರಿಯಲು ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು. ಸಾಕಷ್ಟು ನಿದ್ರೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಗುರುವಾರ ಮತ್ತು ಶನಿವಾರ ಅಶುಭ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹತ್ತಿರವಿರುವ ಶಿವಾಲಯಕ್ಕೆ ಹಾಲು ಮತ್ತು ಸಕ್ಕರೆಯನ್ನು ಅಭಿಷೇಕಕ್ಕಾಗಿ ಶಿವಾಲಯಕ್ಕೆ ಕೊಟ್ಟು ಬಂದರೆ ತುಂಬ ಉತ್ತಮ. ಇದರೊಂದಿಗೆ ಓಂ ನಮಃ ಶಿವಾಯ ಅಥವಾ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಿತ್ರರೇ, ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಮನೆಯಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಸಂತೋಷದ ವಾತಾವರಣವೂ ಸಹ ಕುಟುಂಬದಿಂದ ಇರುತ್ತದೆ. ಅತ್ಯುತ್ತಮವಾದ ವೃತ್ತಿ ಜೀವನ ಅವಕಾಶಗಳನ್ನು ಈ ವಾರ ಎದುರಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ನಡವಳಿಕೆ ಸೌಮ್ಯ ಮತ್ತು ಸೌಮ್ಯವಾಗಿರುತ್ತದೆ. ತೀರ್ಥಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ. ನೀವು ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ನಿಮ್ಮ ಬಡ್ತಿಯು ಸಹ ವಿಶೇಷವಾಗಿ ಗೌರವಯುತವಾಗಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಒಂದು ಪ್ರಮುಖ ಸಭೆಯಲ್ಲಿ ಈ ವಾರ ಭಾಗವಹಿಸುವ ಒಂದು ವಾರ ನಿಮ್ಮದಾಗಲಿದೆ. ಅಲ್ಲಿ ಉತ್ತಮವಾದ ಪ್ರಭಾವಿ ಜನರೊಂದಿಗೆ ಉತ್ತಮವಾದ ಸಂಬಂಧವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ಸನ್ನು ಈ ವಾರ ಕಂಡುಕೊಳ್ಳುತ್ತೀರಿ. ಇನ್ನು ನೀವು ರಾಜಕೀಯದವರಾಗಿದ್ದರೆ ರಾಜಕೀಯ ಕ್ಷೇತ್ರದಲ್ಲಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಪರ್ಕವು ಬಲಗೊಳ್ಳುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಭೇಟಿಯಾಗಲು ಈ ವಾರ ನಿಮಗೆ ಒಳ್ಳೆಯ ಅವಕಾಶಗಳು ದೊರೆಯುವ ಸಾಧ್ಯತೆಯೂ ಹೆಚ್ಚಾಗಿದೆ. ಭಾನುವಾರ ಮತ್ತು ಗುರುವಾರ ವಿಶೇಷವಾದ ಅತ್ಯುತ್ತಮವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಗುರು ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಅವರ ಮುಂದಿಟ್ಟು ತಲಬಾಗಿಲು ದಾಟಿ ಮುಂದಕ್ಕೆ ಹೋಗುವಾಗ ಮನೆದೇವರನ್ನು ಪ್ರಾರ್ಥಿಸುವುದರ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನೀವು ಯಾವುದೇ ಗೊಂದಲ ಪರಿಸ್ಥಿತಿಯನ್ನು ಮಾಡಿಕೊಳ್ಳಬೇಡಿ. ಚಿಕ್ಕ ಮಕ್ಕಳು ಕೆಮ್ಮಿನ ಲಕ್ಷಣಗಳಿಂದ ಈ ವಾರ ಕುಟುಂಬದಲ್ಲಿ ಬಳಲುವ ಸಾಧ್ಯತೆ ಇರುವುದರಿಂದ ಮಕ್ಕಳಲ್ಲಿ ಆರೋಗ್ಯ, ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಂಡರೆ ತುಂಬ ಉತ್ತಮ. ಇನ್ನು ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಸವಾಲಿನ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ಗಮನಿಸುವುದಾದರೆ ಪ್ರತಿನಿತ್ಯ ಗಜೇಂದ್ರ ಮೋಕ್ಷವನ್ನು ಪಠಿಸಿ ಅಥವಾ ಕೇಳಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರವನ್ನು ಮಂತ್ರವನ್ನು ತಪ್ಪದೆ ಪಠಣೆ ಮಾಡಿ ಪ್ರೇಕ್ಷಕ ಮಿತ್ರರೇ, ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ.
ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ನಿಮ್ಮಲ್ಲಿ ವಿಶೇಷವಾಗಿ ಎಲ್ಲರೊಂದಿಗೆ ಸಹ ಈ ವಾರ ಸಂತೋಷದಿಂದಿರಲು ಈ ವಾರ ಅನುಕೂಲಕರವಾಗಿದೆ. ವೃತ್ತಿಪರ ಕ್ಷೇತ್ರದಲ್ಲಿ ಈ ವಾರ ನಿಮ್ಮ ಪ್ರೀತಿ ಪ್ರೇಮ ಜೀವನದತ್ತ ಕುಟುಂಬದಲ್ಲಿ ಸಂಪೂರ್ಣ ಸಂತೋಷದ ವಾತಾವರಣವನ್ನು ತಾವು ಹೇರಳವಾಗಿ ಕಾಣುವವರಿದ್ದೀರಿ. ನಿಮ್ಮ ಸಂಗಾತಿಯು ನಿಮ್ಮ ಬಗ್ಗೆ ಸಂತೋಷದಿಂದಿರುತ್ತಾರೆ. ಹಲವಾರು ಕೆಲಸಗಳು ಈ ವಾರ ನಿಂತಿದ್ದ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನೆರವೇರುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಒತ್ತಡವನ್ನು ಎದುರಿಸಬೇಕಾಗಬಹುದು. ಆದಾಗ್ಯೂ ಸಹ ನಿಮ್ಮ ಅಂತಹ ಒತ್ತಡಗಳನ್ನು ಬಹಳ ಸುಲಭವಾಗಿ ಈ ವಾರ ಎದುರಿಸುವಲ್ಲಿ ನಿಭಾಯಿಸುವಲ್ಲಿ ತಾವು ಯಶಸ್ಸನ್ನು ಸಹ ಕಂಡುಕೊಳ್ಳುತ್ತೀರಿ. ಇನ್ನು ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಅದರ ಜೊತೆಗೆ ನಿಮ್ಮ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಈ ವಾರ ಸ್ವಲ್ಪ ಅಭಿವೃದ್ಧಿಗೊಳಿಸುವತ್ತ ಹಿರಿಯರೊಂದಿಗೆ ಮಾರ್ಗದರ್ಶನ ಸಿಗಬಹುದು, ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಮಾರ್ಗದರ್ಶನ ಸಿಕ್ಕು ಅದರಿಂದ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಶ್ರಮಕ್ಕೆ ಫಲಿತಾಂಶ ಈ ವಾರ ಹೆಚ್ಚಿನ ರೂಪದಲ್ಲಿ ತಾವು ಕಾಣುವವರಿದ್ದೀರಿ. ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ಪಡೆಯುವುದನ್ನು ಮರೆಯದಿರಿ. ಅದು ನಿಮಗೆ ಸೂಕ್ತವಾದ ಒಂದು ಫಲಿತಾಂಶಗಳನ್ನು ತಂದುಕೊಡುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇನ್ನು ಮಂಗಳವಾರ ಮತ್ತು ಶನಿವಾರ ಬಹಳ ಶುಭದಿನಗಳಾಗಿರುವುದರಿಂದ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ನಿರ್ಧಾರಗಳನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನೀವು ರಹಸ್ಯವಾಗಿ ವರ್ತಿಸುವಲ್ಲಿ ವಿಶೇಷವಾದ ಅಗತ್ಯವೇನಿಲ್ಲ. ಅದನ್ನು ಬಹಿರಂಗವಾಗಿ ವರ್ತನೆ ಮಾಡಿದರೆ ತುಂಬ ಉತ್ತಮ. ನಿಮ್ಮ ಕೌಶಲ್ಯವನ್ನು ಎಲ್ಲರಿಗೆ ತೋರಿಸಿ ನಿಮ್ಮ ಜಾಣ್ಮೆಯನ್ನು ತೋರಿಸಿ ಶಭಾಷ್ಗಿರಿಯನ್ನು ಪಡೆಯುವ ವಾರ ನಿಮ್ಮದೆಂದೇ ಹೇಳಬಹುದು. ಇನ್ನು ಭಾನುವಾರ ಮತ್ತು ಗುರುವಾರ ಸ್ವಲ್ಪ ಸವಾಲಿನ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ಪ್ರೇಕ್ಷಕ ಮಹಾಶಯರೇ. ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದೊಡ್ಡ ಹಸುಗಳಿರುತ್ತವಲ್ಲ, ಜವಾರಿ ಹಸು ಅಥವಾ ನಾಟಿ ಹಸು, ಆ ಹಸುಗಳಿಗೆ ಹಸಿ ಮೇವನ್ನು ಮತ್ತು ಒಂದು ಬಿಸಿಯ ರೊಟ್ಟಿಯನ್ನಾಗಲಿ ಅಥವಾ ಚಪಾತಿಯನ್ನಾಗಲಿ ನಮಸ್ಕರಿಸಿ ತಿನ್ನಿಸಿ. ಅದು ಆಗದಿದ್ದರೆ ಹಸಿ ಹಿಟ್ಟನ್ನಾದರೂ ಮಾಡಿ ಆ ಹಸುಗಳಿಗೆ ತಿನ್ನಲಿಕ್ಕೆ ಕೊಟ್ಟರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕ ಮಿತ್ರರೇ. ಜೊತೆಗೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಹೊಸ ಸಂಬಂಧಗಳು ಈ ವಾರ ವಿಶೇಷವಾಗಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅವಿವಾಹಿತ ವ್ಯಕ್ತಿಗಳಿಗೆ ಈ ವಾರವು ವಿವಾಹಕ್ಕೆ ಅತ್ಯುತ್ತಮವಾದ ಸಮಯವೆಂದು ಹೇಳಬಹುದು. ನೀವು ಹೊಸ ವಾಹನಗಳನ್ನು ಖರೀದಿ ಮಾಡುವಲ್ಲಿ ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಭಗವಂತನಿಂದ ತಾವು ಪಡೆಯುವವರಿದ್ದೀರಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಉದ್ದೇಶಪೂರ್ವಕವಾಗಿ ವಿದೇಶ ಪ್ರವಾಸ ಮಾಡುವವರಿದ್ದರೆ ಅದು ಸಾಧ್ಯತೆ ಹೆಚ್ಚಾಗಿದೆ. ಒಂದು ಉತ್ತಮವಾದ ಖರೀದಿಯನ್ನು ತಾವು ವಿದೇಶದಲ್ಲಿ ಮಾಡುವವರಿದ್ದೀರಿ. ಇನ್ನು ಹೊಸ ಪಾಲುದಾರಿಕೆಯು ನಿಮ್ಮ ಮಿತ್ರತ್ವದ ಮಾಲಿನ್ಯದ ಮತ್ತು ಮಾಲೀಕತ್ವದ ವ್ಯಾಪಾರ ವ್ಯವಹಾರದಲ್ಲಿ ವಿಶೇಷವಾದ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಪ್ರತಿಭೆಯನ್ನು ಇತರರ ಮುಂದೆ ಪ್ರದರ್ಶಿಸಲು ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು. ಅದು ಪ್ರಶಂಸೆಗೀಡಾಗುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಇನ್ನು ಪ್ರಮುಖ ಸಭೆಯಲ್ಲಿ ನೀವು ಭಾಗವಹಿಸಲು ನಿಮಗೆ ಅವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಭಾಗವಹಿಸಿ ಅದರಿಂದಲೂ ಸಹ ಉತ್ತಮವಾದ ಆನಂದವನ್ನು ತಾವು ಕಂಡುಕೊಳ್ಳುವವರಿದ್ದೀರಿ. ವ್ಯವಸ್ಥಿತ ಮತ್ತು ಯೋಜಿತ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ಈ ವಾರ ನಿಮ್ಮ ಖ್ಯಾತಿ ವಿಶೇಷವಾಗಿ ಆಗಸದತ್ತ ಸಾಗುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಇನ್ನು ರಿಯಲ್ ಎಸ್ಟೇಟ್ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಮುಖ ಒಪ್ಪಂದವು ಈ ಕಾರ್ಯರೂಪಕ್ಕೆ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಟ್ಟು ಇಲ್ಲಿಯವರೆಗೂ ನಿಂತಿರತಕ್ಕಂಥ ಎಲ್ಲ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳು ಮತ್ತೆ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಮುಂದುವರಿಯುವತ್ತ ವಿಶೇಷವಾದ ಗಮನವನ್ನು ತಾವು ಹರಿಸುವವರಿದ್ದೀರಿ. ಇನ್ನು ಭಾನುವಾರ ಶುಕ್ರವಾರ ಸ್ವಲ್ಪ ಅನುಕೂಲಕರವಾದ ದಿನಗಳಾಗಿರುವುದರಿಂದ ವಿಶೇಷವಾಗಿ ಮುಂದುವರೆದರೆ ತುಂಬ ಉತ್ತಮ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಮುಂದುವರೆದಿರಂತೂ ತುಂಬ ಉತ್ತಮ. ಇನ್ನು ವಿಶೇಷವಾಗಿ ವಾರದ ಅಂತ್ಯದ ವೇಳೆಗೆ ನೀವು ಸ್ವಲ್ಪ ಅನಾರೋಗ್ಯಕ್ಕೆ ಬೀಳುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟು ಆರೋಗ್ಯದತ್ತ ಗಮನವನ್ನು ಹರಿಸಿ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ ಸುಲಲಿತವಾದ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಿಂದ ಉತ್ತಮ ಫಲಿತಾಂಶವನ್ನು ತಾವು ವಾರಪೂರ್ತಿ ಕಾಣುವವರಿದ್ದೀರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಸ್ನಾನದ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ಪ್ರತಿನಿತ್ಯ ಸ್ನಾನ ಮಾಡುವುದರಿಂದ ಋಣಮುಕ್ತ ಜೀವನವನ್ನು ತಾವು ಅನುಭವಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ನಮಃ ಶಿವಾಯ ಅಥವಾ ಓಂ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಪ್ರೇಕ್ಷಕ ಮಿತ್ರರೇ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಕ್ಕೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸೊ ಇದಾಗಿತ್ತು ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ವಿಶೇಷ. ತಮ್ಮೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ಆ ಭಗವಂತನ ದಯೆಯಿಂದ ತಾವೆಲ್ಲರೂ ಸುಖವಾಗಿರಿ, ಆನಂದದಾಯಕವಾದ ಜೀವನವನ್ನು ಅನುಭವಿಸಿ ಆ ಭಗವಂತನ ದಯೆಯಿಂದ ಎಲ್ಲ ಕಷ್ಟ ನಷ್ಟಗಳು ದೂರಾಗಿ ನಿಮ್ಮ ಜೀವನಕ್ಕೂ ಸಂಪೂರ್ಣ ಯಶಸ್ಸನ್ನು ಆ ಭಗವಂತನು ತಂದು ಕೊಡಲಿ ಎಂದು ಆಶಿಸುತ್ತಾ, ನಾಡಿನ ಸಮಸ್ತ ಶಟಸ್ಥಲ ಬ್ರಹ್ಮಿಗಳ ಜಗದಾದ ಜಗದ್ಗುರುಗಳ ಕೃಪಾಶೀರ್ವಾದ ನಿಮ್ಮ ಕುಟುಂಬದ ಮೇಲೆ, ಮಕ್ಕಳ ಮೇಲೆ, ಎಲ್ಲರ ಮೇಲೆ ಇರಲಿ. ಅವರ ಗುರುಗಳ ಆಶೀರ್ವಾದವಿದ್ದರೆ ಸಂಪೂರ್ಣ ಎಲ್ಲರೂ ಸಹ ಯಶಸ್ಸನ್ನು ಕಂಡುಕೊಳ್ಳಲು ಎರಡು ಮಾತಿಲ್ಲ.
ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ, ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ತಮ್ಮೆಲ್ಲರಿಗೂ ನಮಸ್ಕಾರ.